a tweet that expressed an appreciation for the Kannada movie Beladingala Bale, and we met in the comment section there. ನಾವು 4 ಜನ ವಿ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ದಿಸ್ ಮೂವಿ ವೆರಿ ಎಕ್ಸೈಟೆಡ್ಲಿ. ಎಷ್ಟು ಮಾತಾಡಿದ್ವು ಅಂದರೆ ಕೊನೆಗೆ ದ ಒರಿಜಿನಲ್ ಟ್ವೀಟರ್ ಹಿಸ್ ಬೆಸ್ಟ್ ಫ್ರೆಂಡ್ ಹಿ ವಾಸ್ ಲೈಕ್ ನಾವು ವಾಚ್ ಪಾರ್ಟಿ ಮಾಡುವ ಅಂತ. It was during COVID, so we couldn't do a in-person watch party, but it was virtual watch party where everyone watched the movie simultaneously. Everyone started dropping from the call after the movie ended. ಇವನು ನಾನು ಮಾತಾಡ್ತಾ ಇದ್ದು and then he told me that his mother is an artist. My mother had seen her about 8 years ago in Udupi. She had seen Sneha reciting a poem of hers. Yeah, she had quite liked her back then itself. So it was love at first sight for my mother. ನಂದು ಅರ್ಧಂಬರ್ಧ ಹೊರಟಾಯಿತು. ನಾನು 15 ಮಿನಿಟ್ಸ್ ನನಗೆ ಅಂತ ಜಾಸ್ತಿ ನನ್ನ ಪ್ರೋಗ್ರಾಮ್ ಇಷ್ಟ. ಹೌದು. ಓ ನನ್ನ ಚಪ್ಪಲ್ ಮೇಲೆ I'm not as much overwhelmed with the occasion itself. Overwhelmingly large number of decisions to take in the last week or so. I've never had to take so many decisions in life. ಈ ಬಾಗಿಲು ನನ್ನ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇದ್ ಮನೆ ಇದೆ ಇಲ್ಲಿ ಉಡುಪಿಯಲ್ಲಿ ಕುಂಜಿಬೆಟ್ಟು ಅಂತ ಒಂದು ಜಾಗ ಇದೆ. ಅಲ್ಲಿ ಈ ರಸ್ತೆ ಅಗಲ ಆಗಬೇಕಾದ್ರೆ ಅಲ್ಲಿ ಆಚೆ ಈಚೆ ಇದ್ದಿದ್ದು ಮನೆಗಳೆಲ್ಲ ಸ್ವಲ್ಪ ಧ್ವಂಸ ಆದವು. ಅವಾಗ ವಿ ಟ್ರೈ ಟು ಸ್ಯಾಲ್ವೇಜ್. ಅಮ್ಮನಿಂದ ಉಳಿತದೆಲ್ಲ. ಬಿಕಾಸ್ ಶಿ ಈಸ್ ಆರ್ಟಿಸ್ಟಿಕ್ ಬೈ ನೇಚರ್. ಶಿ ಸೀಸ್ ಪೊಟೆನ್ಷಿಯಲ್ ಇನ್ ಎವ್ರಿಥಿಂಗ್. ಕೆನ್ನೆದ ಮೇಲೆ ಒಂದು ನುಸಿ. ಮಕ್ಕಳು ಬರ್ಲಿ ಈಗ, ಭಾವನು ಬನ್ನಿ, ಬೇಗ ಬೇಗ ಬನ್ನಿ ಬನ್ನಿ. ಅಂಚನ್ ಪಡ ಸಿಕ್ತು. ಸಿಗುವ ಬಾಯ್. ಅದು ಹೃತಿಕ್ ರೋಷನ್. ಇದು ಹೆಲೋ ಕಿಟಿ, ಅದು ಹೆಲೋ ಟೆಡ್ಡಿ ಆಗಿ ಬಿಟ್ಟಿದೆ. ಅದು ಹೆಲೋ ಕಿಟಿ ಬೆತ್ತ ಟೆಡ್ಡಿ ಬೇರ್ ಕ್ರಾಸ್ ಓವರ್. ಸುಂದರಿಯರು. After my mother, she's the one who was worried the most about me not having gotten married. मैं मगन हूँ पर न जानूँ कब आने वाला है वो पल. ओले ओले धीरे धीरे खिलेगा दिल का एक कमल. बुम 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 पारा पारा मद होठ दो.
ನೋಡ್ತಾ ಇದ್ದೇನೆ ಅಂತ ಹೀಗೆ ನೋಡ್ಲಿಕ್ಕೆ ಅದು ಕಾಲೇ ಭಾರ ಆಗಿದೆ. ಇಲ್ಲ ಇಲ್ವಾ? ಅದಕ್ಕೆ ನಾನು ಇದನ್ನು ಚೂಸ್ ಮಾಡಿದ್ದು. ಐ ಹ್ಯಾವ್ ಅಸ್ಯೂಮ್ ದ್ಯಾಟ್ ನಾನೊಂದು 5 ಗಂಟೆ ನಿದ್ರೆ ಮಾಡಿದ್ದೇನೆ ಅಂತ. ಆ್ಯಕ್ಚುಲಿ 3.5 ಗಂಟೆ. ಬಟ್ ಅವಳು ಮಿಯಾವ್ ಹೇಳೋದು ಕಮ್ಮಿ, ಅವಳೆಲ್ಲ ಮುಖ ನೋಡು ಮಿಂಚುತ್ತಿರುವ ವಧು ಸದ್ಯಕ್ಕೆ. ಹಾಯ್ ಸುದ್ದಿ ಎಲ್ಲುಂಟು? ಕಾಲಿಗೆ ಎಂತಾಯ್ತು ಕಂದು, ಹತ್ರ ಬರ್ಲಿಕ್ಕಿಲ್ಲ. ನಾನು ಬಿಸ್ಕೆಟ್ ಹಾಕ್ತೇನೆ ಈಗ, ಒಬ್ಬ ಮುಂಚೆ ಹಾಕ್ತೇನೆ. ಏನು ಕಾಲಿಗೆ ಎಂತ ಅದು ಕಂದ? ಅದಕ್ಕೆ ಕಾಲಿಗೆ ಎಂತೋ ಆಗಿದೆ ಈಗ. ಎಂತಾಯ್ತು ಕಾಲಿಗೆ? ಫಟಾಫಟ್ ಲಿಪ್ಸ್ಟಿಕ್ ಎಂಟಲ್ಲ, ಲಿಪ್ಸ್ಟಿಕ್ ಕಮ್ಮಿ ಆಗ್ತ ಮಾಡಿ, ಫುಲ್ ಕಮ್ಮಿ ಆಗ್ತಮ್ಮ. ಇವತ್ತು ನಡೆಯುವಂತಹ ಯಾವುದು ಲಗ್ನ ಸುಮುಹೂರ್ತ ಇದೆ ಅದನ್ನು ಸುಮುಹೂರ್ತ ಮಾಡಿಕೊಂಡು ದೇವರು ಎಲ್ಲರಿಗೂ ಸುಲಗ್ನವಾಗಿ ಮಾಡುವಂತಹ ಒಂದು ಅವಕಾಶವನ್ನು ದೇವರು ಎಲ್ಲಿ ಕಲ್ಪಿಸಿಕೊಟ್ಟು ಮುಂದೆ ಬರುವಂತಹ ಅವರ ಜೀವನ ಸುಖಮಯವಾಗಿರ್ಲಿಕ್ಕೆ ಪ್ರಾರ್ಥಿಸುತ್ತಾ ಇಡ್ಲಿ ಚಟ್ನಿ ಡ್ರೈವರ್ ಯಾರು? ನನ್ನ ತಂಗಿ. ಹಾ? ನನ್ನ ತಂಗಿ. ಹೌದಾ? ವೆರಿ ಗುಡ್. ಅದ್ಯಾರು? ಲೇಟ್ ಅಲ್ಲ ನಾನು ಊಟ, ಅದಕ್ಕೆ 2ನೇ ಸಲ ಹಾಕ್ಸ್ಕೊಂಡೆ ಇಡ್ಲಿ ಎಲ್ಲ. 833 ಒಂದು 833 ನಾವು ನನ್ನ ಸ್ಲೀಪ್ ಸ್ವಲ್ಪ ಹೋಯ್ತು. ನಾನು ಮಾರ್ನಿಂಗ್ ಪರ್ಸನ್. ನೀ ಬರುವಾಗ ಇವರೆಲ್ಲ ಡ್ಯಾನ್ಸ್ ಮಾಡ್ಕೊಂಡ್ ಬರ್ಬೇಕು. ಎಂತ ಬೇಡ, ಆವಾಗ ಇವಳ ಮೇಲಿದ್ದ ಸ್ಪಾಟ್ ಲೈಟ್ ಎತ್ತಿಕೊಂಡು ಹೋಗ್ಬೇಕು. ನಾನು ಕೇಳದಿದ್ರೆ ಹೇಗೆ? ಅಲ್ಲಿಂದ ಫ್ಲಾಸ್ ಡ್ಯಾನ್ಸ್ ಅದು ಟ್ರೆಂಡ್ ಆದಾಗ ನಾವಿಬ್ರು ಅದರ ಪ್ರಾಕ್ಟೀಸ್ ಮಾಡಿದ್ವಿ. ನಾವು ರೀಸೆಂಟ್ಲಿ ವಿ ವರ್ ವಾಚಿಂಗ್ ದೋಸ್ ವಿಡಿಯೋಸ್, ವಿ ರಿಯಲೈಸ್ ವಿ ಸೋ, ಐ ಮೀನ್ ವಿ ಹ್ಯಾಡ್ ಸೋ ಮಚ್ ಫನ್, ಬಟ್ ಲೈಕ್ ದೇರ್ ವಾಸ್ ನೋ ಪಾಯಿಂಟ್ ಆಫ್ ಡೂಯಿಂಗ್ ಇಟ್, ಬಟ್ ಸ್ಟಿಲ್ ವಿ ಹ್ಯಾಡ್ ಸೋ ಮಚ್ ಫನ್. ಹೇ ಕೌಸ್ತುಭ, ನನ್ನ ಪ್ರೀತಿಯ ತಮ್ಮ ನೀನು. ನಿನ್ನೆ ಅವನಿಗೆ ಹಾಡು ಹೇಳು ಅಂತಂದಾಗ ನಾವೆಲ್ಲ ಅನ್ಕೊಂಡ್ವಿ ಸೋಗಯ್ಯ
ಇಲ್ಲಿನಲ್ಲಿದ್ವಿ, ಬಹಳ ಖುಷಿಯಾಗಿತ್ತು, ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ಜೊತೆಗಿದ್ದಿದ್ದು. ಆಮೇಲೆ ಒಂದು ಇಷ್ಟವಾದ ಸಿನಿಮಾ ಅಂತದ್ದು ಇದು ರೂಪ್ಕಿ ರಾಣಿ ಚೋರಕ ರಾಜ. ನಮ್ಮೆಲ್ಲರ ಫೇವ್ರೆಟ್ ಕಸಿನ್ ಸ್ನೇಹ ಕಂಗಿಗೆ ಜೈಕಾರ. ಸ್ನೇಹ ಅಕ್ಕಂಗೆ, ಸ್ನೇಹ ಅಕ್ಕಂಗೆ, ಸ್ನೇಹ ಅಕ್ಕಂಗೆ. ಕೌಸ್ತುಭಣ್ಣ ಒಂದು ಹಾಡು ಆಡ್ತಿದ್ದ, ಜಿಸೆ ಢೂಂಢತಾ ಹುಮೆ ಹರ್ ಕಹಿ. ನಿಮ್ಮ ಮದುವೆ ಅವನು ಎಲ್ಲಿ ಇದ್ದ ಹೇಳಿ? ತೊಡೆ ಮೇಲೆ ಬಾರಿ ಒಳ್ಳೆ ನನ್ನ ಮಗ. ಕಸ ಮಾಮ ಮದುವೆ ಇವತ್ತು. ಯು ಆರ್ ಮೈ ಫೇವ್ರೆಟ್ ಮಮ್ಮ. Give my soul to you. Give my soul to you. Give my soul to you. Oh my love. Oh my heart's for you. Oh my heart's for you. Oh, my heart's for you. Oh, my love. And I was hoping you'd love me every day. You're the kind this world brings. We had such a nice time meeting each other. I think that was when the floodgates opened, because alli tanka we had to address the elephant in the room someday. I think it was that day. Despite having so many common acquaintances and growing up in the same town, we met on Twitter through a drunken tweet. So that's the weird part. The coincidences are obvious now. And it was very overwhelming. It felt so surreal. I don't think I would have found anyone else this perfect for me, like fits me to the T.